ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ಸಂತೋಷ್ ಕುಮಾರ್ ಪಾಟೀಲ್. ಸಮಾಜಶಾಸ್ತ್ರದ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಅಧ್ಯಾಯ 1 ಹಾಗೂ ಅಧ್ಯಾಯ 2ರ 10 ಅಂಕದ ಪ್ರಶ್ನೆ ಉತ್ತರಗಳು ತಮಗಾಗಿ. ಏಕೆಂತಂದ್ರೆ ಈ ಎರಡೂ ಅಧ್ಯಾಯಗಳ 10 ಅಂಕದ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿದ್ದರೆ ಇದರಲ್ಲಿ 20 ಅಂಕಗಳನ್ನ ತಾವು ಖಂಡಿತವಾಗಿ ಗಳಿಸಬಹುದು. ಏಕೆಂದರೆ 4 ಪ್ರಶ್ನೆ ಕೇಳಿ 2 ಪ್ರಶ್ನೆಗಳನ್ನ ಬರೀರಿ ಅಂತ ತಮಗೆ ಹೇಳಿರುತ್ತಾರೆ. ಹಾಗಾಗಿ ಈ ಎಲ್ಲಾ ಪ್ರಶ್ನೆಗಳನ್ನ ತಾವು ಚೆನ್ನಾಗಿ ಓದಿದರೆ ಇದರಲ್ಲಿ 20 ಅಂಕಗಳು ತಾವು ಗಳಿಸಿಕೊಳ್ಳಬಹುದು. ಅಧ್ಯಾಯ 1 ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ. ಈ ಅಧ್ಯಾಯದಲ್ಲಿ ಕೇಳಬಹುದಾದ ಪ್ರಮುಖ 10 ಅಂಕದ ಪ್ರಶ್ನೆಗಳು ಹೀಗಿವೆ. ಪ್ರಶ್ನೆ 1, ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ವಿವರಿಸಿ. ಬೆಂಜಮಿನ್ ರವರ ಪ್ರಕಾರ ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನ್ಯೋನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವ ಪ್ರಕ್ರಿಯೆಯನ್ನು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು: ಪ್ರಾಂತೀಯವಾದ, ಕೋಮುವಾದ, ಭಾಷಾವಾದ, ಉಗ್ರವಾದ ಮತ್ತು ಭಯೋತ್ಪಾದನೆ. ಪ್ರಶ್ನೆ 2, ಏಕತೆ ಎಂದರೇನು? ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ. ಏಕತೆಯು ನಾವೆಲ್ಲ ಒಂದು ಅಥವಾ ನಾವು ಎಂಬ ಭಾವನೆಯನ್ನು ಸೂಚಿಸುತ್ತದೆ. ಏಕತೆಯ ಸ್ವರೂಪ: ಭೌಗೋಳಿಕ ಏಕತೆ, ಭಾಷಾ ಏಕತೆ, ಧಾರ್ಮಿಕ ಏಕತೆ, ಸಾಂಸ್ಕೃತಿಕ ಏಕತೆ. ಪ್ರಶ್ನೆ 3, ಕರ್ನಾಟಕದ ಜನಸಂಖ್ಯಾ ಚಿತ್ರಣವನ್ನು ವಿವರಿಸಿ. ಕರ್ನಾಟಕದ ಜನಸಂಖ್ಯಾ ಗಾತ್ರ ಮತ್ತು ಬೆಳವಣಿಗೆ. ಗ್ರಾಮ ನಗರ ಜನಸಂಖ್ಯೆ. ಕರ್ನಾಟಕದ ಲಿಂಗಾನುಪಾತ. ಕರ್ನಾಟಕದ ಜನಸಾಂದ್ರತೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆ. ಕರ್ನಾಟಕದಲ್ಲಿ ಸಾಕ್ಷರತೆಯ ಪ್ರಮಾಣ. ಪ್ರಶ್ನೆ 4, ವೈವಿಧ್ಯತೆ ಎಂದರೇನು? ಭಾರತದ ವೈವಿಧ್ಯತೆಯ ಅಂಶಗಳನ್ನು ವಿವರಿಸಿ. ವೈವಿಧ್ಯತೆ ಎಂದರೆ ಒಂದು ಸಮಾಜದಲ್ಲಿ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಭೌಗೋಳಿಕ ಮುಂತಾದ ಅಂಶಗಳಲ್ಲಿ ಕಂಡುಬರುವ ಸಾಮೂಹಿಕ ವ್ಯತ್ಯಾಸಗಳನ್ನು ವೈವಿಧ್ಯತೆ ಎನ್ನುವರು. ಭಾರತದಲ್ಲಿ ವೈವಿಧ್ಯತೆಯ ಅಂಶಗಳು: ಭೌಗೋಳಿಕ ವೈವಿಧ್ಯತೆ, ಭಾಷಾ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಜನಾಂಗೀಯ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆ. ಪ್ರಶ್ನೆ 5, ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿ. ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ, ಭಾರತದಲ್ಲಿ ಇಳಿಮುಖವಾಗುತ್ತಿರುವ ಲಿಂಗಾನುಪಾತ, ಭಾರತೀಯ ಜನಸಂಖ್ಯೆಯ ವಯೋರಚನೆ, ಭಾರತದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತೆಯ ಪ್ರಮಾಣ, ಹೆಚ್ಚುತ್ತಿರುವ ಗ್ರಾಮೀಣ ನಗರ ವ್ಯತ್ಯಾಸಗಳು. ಪ್ರಶ್ನೆ 6, ಭಾರತದ ಲಿಂಗಾನುಪಾತದ ಅಸಮತೋಲನದ ಸಮಸ್ಯೆಗಳನ್ನು ಚರ್ಚಿಸಿ. ಪಿತೃಪ್ರಧಾನ ಕುಟುಂಬ, ಹೆಣ್ಣು ಶಿಶು ಹತ್ಯೆಗಳು, ಹೆಣ್ಣು ಭ್ರೂಣ ಹತ್ಯೆಗಳು, ಹೆಣ್ಣು ಮಕ್ಕಳ ಆರೋಗ್ಯ ಅಲಕ್ಷ್ಯ, ಪ್ರಸವ ಪೂರ್ವ ಲಿಂಗ ಪತ್ತೆಯ ತಂತ್ರಜ್ಞಾನದ ದುರ್ಬಳಕೆ. ಅಧ್ಯಾಯ 2, ಸಾಮಾಜಿಕ ಅಸಮಾನತೆ, ಹೊರಗುಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ. ಈ ಅಧ್ಯಾಯದಲ್ಲಿ ಕೇಳಬಹುದಾದ 10 ಅಂಕದ ಪ್ರಮುಖ ಪ್ರಶ್ನೆಗಳು ಈ ಕೆಳಕಂಡಂತಿವೆ. ಪ್ರಶ್ನೆ 1, ಬುಡಕಟ್ಟಿನ ಬದಲಾಗುತ್ತಿರುವ ಪರಿಕಲ್ಪನೆಗಳನ್ನು ವಿವರಿಸಿ. ಸಮರೂಪಿ ಸ್ವಾವಲಂಬಿ ಘಟಕವಾಗಿ ಬುಡಕಟ್ಟು, ರಾಜಕೀಯ ವಿಭಾಗವಾಗಿ ಬುಡಕಟ್ಟು, ಒಂದು ಜನಾಂಗವಾಗಿ ಬುಡಕಟ್ಟು, ಬುಡಕಟ್ಟು ಮತ್ತು ಪರಿಶಿಷ್ಟ ಬುಡಕಟ್ಟುಗಳು. ಪ್ರಶ್ನೆ 2, ಪರಿಶಿಷ್ಟ ಪಂಗಡದ ಸಮಸ್ಯೆಗಳನ್ನು ವಿವರಿಸಿ. ಭೌಗೋಳಿಕ ಪ್ರತ್ಯೇಕತೆ, ಸಾಂಸ್ಕೃತಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಶೈಕ್ಷಣಿಕ ಸಮಸ್ಯೆಗಳು, ಲೇವಾದೇವಿಗಾರರಿಂದ ಶೋಷಣೆ, ಆರೋಗ್ಯ ಸಮಸ್ಯೆಗಳು.
ಪ್ರಶ್ನೆ 3. ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. ಜಾತಿಯು ಸಮಾಜದ ಹೋಳು ಹೋಳಾದ ಭಾಗವಾಗಿದೆ. ಜಾತಿಯು ಏಣಿ ಶ್ರೇಣಿಯುತವಾದುದು. ಆಹಾರ ಮತ್ತು ಸಾಮಾಜಿಕ ಸಂಪರ್ಕಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು, ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು, ವೃತ್ತಿ ಸಂಬಂಧಿತ ನಿರ್ಬಂಧಗಳು, ವೈವಾಹಿಕ ನಿರ್ಬಂಧಗಳು. ಪ್ರಶ್ನೆ 4. ಬ್ರಿಟಿಷರ ಅವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಉಂಟಾದ ಪರಿವರ್ತನೆಗಳನ್ನು ವಿವರಿಸಿ. ಸಾರ್ವತ್ರಿಕ ಕಾನೂನು ವ್ಯವಸ್ಥೆಯ ಪರಿಚಯ, ಆಂಗ್ಲ ಶಿಕ್ಷಣದ ಪ್ರಭಾವ, ಸಮಾಜ ಸುಧಾರಣಾ ಚಳವಳಿಗಳ ಪ್ರಭಾವ, ಹೊಸ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವ, ಸ್ವಾತಂತ್ರ್ಯ ಚಳವಳಿಯ ಪ್ರಭಾವ, ಔದ್ಯೋಗೀಕರಣ ಮತ್ತು ನಗರೀಕರಣ. ಪ್ರಶ್ನೆ 5. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಾದ ಬದಲಾವಣೆಗಳನ್ನು ವಿವರಿಸಿ. ಕಾರ್ಯಾತ್ಮಕ ಬದಲಾವಣೆಗಳು, ಅದರಲ್ಲಿ ವೃತ್ತಿಯ ಆಯ್ಕೆಗಳು ಮುಕ್ತವಾಗಿವೆ, ಜಾತಿ ಪಂಚಾಯಿತಿಗಳು ನಶಿಸಿವೆ, ಸಹಭೋಜನದ ನಿರ್ಬಂಧಗಳು ಸಡಲಗೊಂಡಿವೆ, ವೃತ್ತಿ ಮತ್ತು ವೈವಾಹಿಕ ನಿರ್ಬಂಧಗಳು ಕಡಿಮೆಯಾಗಿವೆ. 2ನೇದು ಪಾತ್ರದಲ್ಲಾದ ಬದಲಾವಣೆಗಳು, ಅದರಲ್ಲಿ ಜಾತಿ ಆಧಾರಿತ ಚುನಾವಣೆ, ಹೆಚ್ಚುತ್ತಿರುವ ಜಾತಿ ಪ್ರಜ್ಞೆ ಮತ್ತು ಜಾತಿ ಸಂಘಟನೆಗಳು, ಆಧುನಿಕ ಸಂಪರ್ಕ ಮತ್ತು ಸಂವಹನ ಮಾಧ್ಯಮಗಳ ಪ್ರಭಾವ. ಪ್ರಶ್ನೆ 6. ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳನ್ನು ವಿವರಿಸಿ. ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಧಾರ್ಮಿಕ ಸಮಸ್ಯೆಗಳು. ಪ್ರಶ್ನೆ 7. ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ವಿವರಿಸಿ. ನಾಗನಗೌಡ ಆಯೋಗ, ಎಲ್.ಜಿ. ಹಾವನೂರ್ ಆಯೋಗ, ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ. ಅಧ್ಯಾಯ 5. ಭಾರತೀಯ ಗ್ರಾಮಗಳ ಪರಿವರ್ತನೆ, ಅಭಿವೃದ್ಧಿ ಮತ್ತು ಭಾರತದ ನಗರೀಕರಣ. ಈ ಅಧ್ಯಯನದಲ್ಲಿ ಕೇಳಬಹುದಾದ 10 ಅಂಕದ ಪ್ರಮುಖ ಪ್ರಶ್ನೆಗಳು ಈ ಕೆಳಗಿನಂತಿವೆ. ಪ್ರಶ್ನೆ 1. ಗ್ರಾಮೀಣ ಅಧ್ಯಯನದ ಮಹತ್ವವನ್ನು ವಿವರಿಸಿ. ಕ್ಷೇತ್ರ ಕಾರ್ಯವು ಗ್ರಾಂಥಿಕ ದೃಷ್ಟಿಗೆ ಪರಿಹಾರವಾಗಿದೆ. ಬದಲಾವಣೆಗೆ ಉದ್ದೇಶಪೂರ್ವಕ ಪ್ರತಿರೋಧ, ಸಾಹಿತ್ಯಿಕ ಪೂರ್ವಗ್ರಹ, ಅನಂತರದ ಮೌಲ್ಯಮಾಪನವನ್ನು ದಾಖಲಿಸುತ್ತದೆ. ವಿಶ್ಲೇಷಣಾತ್ಮಕ ವಿಭಾಗಗಳ ಬೆಳವಣಿಗೆ. ಗ್ರಾಮ ಅಧ್ಯಯನಗಳು ಸಾಮಾಜಿಕ ಸುಧಾರಣೆಗೆ ಸಹಕಾರಿಯಾಗಿವೆ. ಪ್ರಶ್ನೆ 2. ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಇತ್ತೀಚೆಗೆ ಕೈಗೊಂಡ ಕ್ರಮಗಳನ್ನು ವಿವರಿಸಿ. ಸಾಲ ಮನ್ನಾ ಮತ್ತು ವಿನಾಯಿತಿ, ಅತ್ಯಧಿಕ ಬಡ್ಡಿದರ ಕಾಯ್ದೆ, ಆರೋಗ್ಯ ವಿಮಾ ಯೋಜನೆ, ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡಿಕೆ, ಪರಿಹಾರ ನೀಡುವ ನೀತಿಯನ್ನು ಪುನರ್ ವಿಮರ್ಶೆ, ಮಾಹಿತಿ ಸೌಲಭ್ಯ, ಬೆಳೆ ವಿಮೆ, ಬಿತ್ತನೆ ಬೀಜದ ಮೇಲೆ ಸಬ್ಸಿಡಿ, ಜಲನಯನ ಅಭಿವೃದ್ಧಿ ಕಾರ್ಯಕ್ರಮಗಳು. ಪ್ರಶ್ನೆ 3. ಭಾರತದ ನಗರ ಸಮಸ್ಯೆಗಳನ್ನು ವಿವರಿಸಿ. ಬಡತನ, ಕೊಳಚೆ ಪ್ರದೇಶ, ವಸತಿ ಸಮಸ್ಯೆ, ಸಂಚಾರ ದಟ್ಟಣೆಯ ಸಮಸ್ಯೆ, ನೀರಿನ ಪೂರೈಕೆ ಮತ್ತು ಚರಂಡಿ ವ್ಯವಸ್ಥೆ, ಕೈಗಾರಿಕೆ ಅಪಘಾತಗಳು, ಶುಚಿತ್ವ ಮತ್ತು ಮಾಲಿನ್ಯ.